ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ದೇಶದಲ್ಲಿ ಉತ್ತರ ಪ್ರದೇಶ ಹಾಗೂ ಬಿಹಾರ ದೇಶದ ರಾಜಕೀಯದ ಭವಿಷ್ಯ ನಿರ್ಧಾರ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುವಂತಹ ರಾಜ್ಯಗಳು. ಈಗ ಬಿಹಾರ ವಿಧಾನಸಭಾ ಚುನಾವಣೆ ಘೋಷಣೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಬಿರುಸಿನ ರಾಜಕೀಯ ಚಟುವಟಿಕೆಗಳು ಶುರುವಾಗಿದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಎನ್ಡಿಎ ಸರ್ಕಾರ ರಚನೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದಂತಹ ನಿತೀಶ್ ಕುಮಾರ್ ಈಗ ವಿಧಾನಸಭಾ ಚುನಾವಣೆಯಲ್ಲೂ ನಿರ್ಣಾಯಕ ಶಕ್ತಿ ಅಂತ ಹೇಳಿ ಪರಿಗಣಿಸಲಾಗಿತ್ತು. ಆದರೆ ಈ ಸಲ ಬಿಹಾರದಲ್ಲಿ ಆಗಿದ್ದೇ ಬೇರೆ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ಇದು ಈ ಕ್ಷಣದ ಸುದ್ದಿ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಬಿಹಾರದಲ್ಲಿ ನಿತೀಶ್ ಕುಮಾರ್ಗೆ ಗುಮ್ಮಿದ ಬಿಜೆಪಿ. ಬಿಹಾರ ಎನ್ಡಿಎ ಮೈತ್ರಿಕೂಟದಲ್ಲಿ ನಿತೀಶ್ ನಿಶಕ್ತಿ. ಸೀಟು ಹಂಚಿಕೆಯಲ್ಲಿ ನಿತೀಶ್ ಕುಮಾರ್ ಸೈಡ್ ಲೈನ್. ಹೆಚ್ಚು ಸ್ಥಾನ ನಿರೀಕ್ಷೆ ಮಾಡಿದ ನಿತೀಶ್ಗೆ ಮುಖಭಂಗ. ಬಿಹಾರದಲ್ಲಿ ನಿತೀಶ್ ಹಂಗಿನಿಂದ ಹೊರಬರುತ್ತಾ ಬಿಜೆಪಿ. ಬಿಜೆಪಿಯ ಕಡಗಡನೆಗೆ ಸೇಡು ತೀರಿಸಿಕೊಳ್ತಾರ ನಿತೀಶ್. ಬಿಹಾರ ರಾಜಕಾರಣದ ಭೀಷ್ಮ ನಿತೀಶ್ ಕುಮಾರ್ ದೇಶದ ರಾಜಕೀಯದಲ್ಲೂ ನಿರ್ಣಾಯಕ ಶಕ್ತಿಯಾಗಿದ್ದವರು. ಒಂದ್ಸಲ ಬಿಜೆಪಿ, ಮತ್ತೊಂದ್ಸಲ ಆರ್ಜೆಡಿ ಅಂತ 6 ಕೊಟ್ರೆ ಅತ್ತೆ ಕಡೆ, 3 ಕೊಟ್ರೆ ಸೊಸೆ ಕಡೆ ಅನ್ನುವಂತಹ ನಿತೀಶ್ ಕುಮಾರ್ಗೆ ಈಗ ಸೀಟು ಹಂಚಿಕೆಯ ವಿಷಯದಲ್ಲಿ ಬಿಜೆಪಿ ಅನಿರೀಕ್ಷಿತ ಶಾಕ್ ಅನ್ನು ನೀಡಿದೆ. ಬಿಜೆಪಿ ಕೂಡ ನಿತೀಶ್ ಕುಮಾರ್ ಅವರ ಜೆಡಿಯು ಪಕ್ಷದ ಜೊತೆಗೆ ಸಮಾನ ಹಂಚಿಕೆ ಮಾಡಿಕೊಂಡು ಜೆಡಿಯು ಪಕ್ಷದ ಗರ್ವಭಂಗ ಮಾಡಿದೆ. ಬಿಹಾರದಲ್ಲಿ ತನ್ನದೇ ಅಧಿಪತ್ಯ ಅಂದುಕೊಂಡಿದ್ದಂಥ ನಿತೀಶ್ ಕುಮಾರ್ಗೆ ಬಿಜೆಪಿಯ ಈ ನಡೆ ಬೇಸರವನ್ನು ತರಿಸಿದೆ. ಸದ್ಯಕ್ಕೆ ಪರೋಕ್ಷವಾಗಿ ಅಸಮಾಧಾನ ಹೊರಗೆ ಹಾಕೋದ್ರ ಹೊರತಾಗಿ ಬೇರೆ ಏನೂ ಮಾಡದಂತಹ ಪರಿಸ್ಥಿತಿಯಲ್ಲಿ ನಿತೀಶ್ ಕುಮಾರ್ ಇದ್ದಾರೆ. ಇದು ಬಹುಶಃ ನಿತೀಶ್ ಕುಮಾರ್ ಅವರ ರಾಜಕೀಯ ಜೀವನದ ಹೀನಾಯ ಸ್ಥಿತಿ ಅಂತ ಕಾಣುತ್ತೆ. ಯಾವತ್ತೂ ಮೈತ್ರಿ ಪಕ್ಷದ ಮರ್ಜಿಗೆ ರಾಜಕೀಯ ಮಾಡಿದಂತಹ ನಿತೀಶ್ ಕುಮಾರ್ ಈಗ ಬಿಜೆಪಿಗೆ ಶರಣಾಗಿರುವ ಹಾಗೆ ಕಾಣ್ತಾ ಇದ್ದಾರೆ. ರಲ್ಲಿ ಎನ್ಡಿಎ ಜೊತೆಗಿದ್ದಂತಹ ನಿತೀಶ್ ಕುಮಾರ್ ನರೇಂದ್ರ ಮೋದಿಯವರನ್ನ ಪ್ರಧಾನಿ ಅಭ್ಯರ್ಥಿಯನ್ನಾಗಿ ಮಾಡಿದ್ದನ್ನೇ ವಿರೋಧಿಸಿ ಮೈತ್ರಿಯಿಂದ ಹೊರಗೆ ಹೋಗಿದ್ರು. ಆದರೆ ಮತ್ತೆ ಎನ್ಡಿಎ ಜೊತೆ ಸೇರ್ತಾರೆ. ಆಮೇಲೆ ಮತ್ತೊಮ್ಮೆ ಬಿಜೆಪಿಗೆ ಟಾಟಾ ಹೇಳಿ ಆರ್ಜೆಡಿ ಜೊತೆ ಮೈತ್ರಿ ಮಾಡಿಕೊಂಡು ಲಾಲು ಜೊತೆ ಕೈ ಜೋಡಿಸ್ತಾರೆ. ಆದರೆ ಪುನಃ ಎನ್ಡಿಎ ಜೊತೆಗೆ ಬಂದಿರುವಂತಹ ನಿತೀಶ್ ಕುಮಾರ್ ಕೇಂದ್ರ ಸರ್ಕಾರದ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಸರ್ಕಾರ ಬೀಳಿಸ್ತೀನಿ ಅನ್ನುವಂತಹ ಭಯ ಹುಟ್ಟಿಸುವ ಶಕ್ತಿ ಈಗ ಕಳ್ಕೊಂಡಿದ್ದಾರೆ. ಹಾಗಾಗಿ ಬಿಹಾರದಲ್ಲಿ ಈಗ ನಿತೀಶ್ ಕುಮಾರ್ ಹಲ್ಲು ಕಿತ್ತಂತಹ ಆವಿನಂತಾಗಿದ್ದಾರೆ. ಸೀಟು ಹಂಚಿಕೆಯಲ್ಲಿ ಬಿಜೆಪಿಗಿಂತ ಒಂದೇ ಒಂದು ಸೀಟಾದರೂ ಹೆಚ್ಚು ಪಡ್ಕೊಂಡು ತಾನು ದೊಡ್ಡಣ್ಣನ ಸ್ಥಾನವನ್ನು ಉಳಿಸಿಕೊಳ್ಳುವಂತ ಪ್ರಯತ್ನ ಮಾಡಿದ್ರು. ಆದರೆ ಬಿಜೆಪಿ ಅದಕ್ಕೂ ಅವಕಾಶವನ್ನು ಕೊಟ್ಟಿಲ್ಲ. ತಲಾ 101 ಸ್ಥಾನಗಳನ್ನು ಹಂಚಿಕೆ ಮಾಡಿಕೊಂಡು ಡ್ರೈವಿಂಗ್ ಸೀಟ್ನಲ್ಲಿ ನಿತೀಶ್ ಕುಮಾರ್ ಅವರನ್ನ ಪಕ್ಕಕ್ಕೆ ಸರಿಸಿ ತಾನೂ ಜೊತೆಗೆ ಕುಳಿತುಕೊಂಡಿದೆ. ಸದ್ಯಕ್ಕೆ ಹೆಲ್ಪ್ಲೆಸ್ ಆಗಿ ಒಪ್ಪಿಕೊಂಡ್ರು ನಿತೀಶ್ ಕುಮಾರ್ ಬಿಜೆಪಿಯ ಈ ಪೆಟ್ಟನ್ನ ಮರೆಯುವಂತಹ ವ್ಯಕ್ತಿಯಲ್ಲ. ದೇಹಕ್ಕೆ ವಯಸ್ಸಾದ್ರೂ ನಿತೀಶ್ ಕುಮಾರ್ ರಾಜಕೀಯ ತಂತ್ರಕ್ಕೆ ವಯಸ್ಸಾಗಿಲ್ಲ. ಹಾಗಾಗಿ ನಿತೀಶ್ ಕುಮಾರ್ ಯಾವತ್ತಿಗೂ ಬಿಜೆಪಿಗೆ ಮಡಿಲ ಕೆಂಡವೇ.
ಈ ಚುನಾವಣೆಯಲ್ಲಿ ಒಂದ್ ವೇಳೆ ಲಾಲು ಪ್ರಸಾದ್ ಯಾದವ್ ಅವರ ಆರ್ಜೆಡಿ ನಿರೀಕ್ಷೆಗಿಂತ ಹೆಚ್ಚು ಸೀಟು ಗೆದ್ರೆ ಆಗ ನಿತೀಶ್ ಕುಮಾರ್ ಬಿಜೆಪಿಯನ್ನ ಮತ್ತೆ ಆಟವಾಡಿಸುವಂತಹ ಸಾಧ್ಯತೆ ಇದ್ದೇ ಇದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.